ಸಂಸದರ ನಿಧಿಗೆ ಕನ್ನ ಹಾಕಿರುವಂತಹ ಸ್ಟೋರಿ ಶಾಲಾ ಆಡಳಿತ ಮಂಡಳಿಯೊಂದರ ಪದಾಧಿಕಾರಿಯ ಕೃತ್ಯ. ಕೇಂದ್ರ ಸಚಿವರ ನಕಲಿ ಲೆಟರ್ ಪ್ಯಾಡ್ ಅನ್ನ ತಯಾರಿಸಿ ಅಲ್ಲಿ ಗೋಲ್ಮಾಲ್ ಮಾಡಲಾಗಿದೆ. ಕೇಂದ್ರ ಸಚಿವರ ಸಹಿಯನ್ನೇ ಫೋರ್ಜರಿ ಮಾಡಿದಂತ ಕದೀಮ ಅಲ್ಲಿ ನಕಲಿ ಲೆಟರ್ ಪ್ಯಾಡ್ ಅನ್ನ ತಯಾರಿಸಿ ಒಂದು ಕೃತ್ಯ ಆಗಿದೆ. ಅದೇ ರೀತಿಯಾಗಿ ಈ ಒಂದು ಸುದ್ದಿಯನ್ನ ಕೇಳಿ ಸ್ವತಃ ಸಚಿವರೇ ಶಾಕ್ ಆಗಿದ್ದಾರೆ. ಕೇಂದ್ರ ಸಚಿವರ ಸಹಿಯನ್ನೇ ಫೋರ್ಜರಿ ಮಾಡಿದಂತ ಕದೀಮ 26 ಲಕ್ಷದಷ್ಟು ಹಣವನ್ನ ಗುಳು ಮಾಡೋದಕ್ಕೆ ಮುಂದಾಗಿದ್ದ. ಈ ಒಂದು ಸುದ್ದಿಯನ್ನ ಕೇಳಿ ಸಚಿವರೇ ಶಾಕ್ ಆಗ್ತಾರೆ. ನಂತರ ಅವರೇ ಈ ಒಂದು ವಿಚಾರವನ್ನ ಬಯಲಿಗೆ ಎಳೆದಿದ್ದಾರೆ. ಆ ಸಚಿವರು ಬೇರೆ ಯಾರು ಅಲ್ಲ, ಹಿರಿಯ ಸಚಿವ ರಮೇಶ್ ಜಿಗಜಿಣಗಿ, ಕೇಂದ್ರ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಚಿವ ಕೆಜಿ ರಾಠೋಡ ಎಂಬಾತನಿಂದ ಫೋರ್ಜರಿ ಆಗಿದೆ. ಅದೇ ರೀತಿಯಾಗಿ ಈ ಒಂದು ವಿಚಾರ ಈಗ ಬಯಲಿಗೆ ಬಂದಿದೆ. ವಿಜಯಪುರ ಬಂಜಾರ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ 2016ರಿಂದ ಈವರೆಗೆ ಸುಮಾರು 26 ಲಕ್ಷ ಗೋಲ್ಮಾಲ್ ಅನ್ನ ಮಾಡಿದ್ದ 6 ಕಾಮಗಾರಿಗಳಲ್ಲಿ ಈ ರೀತಿಯಾಗಿ ನಕಲಿ ಮಾಡಿ ಫೋರ್ಜರಿಯನ್ನ ಮಾಡಿರೋದು. ಜಿಲ್ಲಾ ಪಂಚಾಯತಿಗೆ ಮಂಜೂರು ಮಾಡಿದಂತ ಕಾಮಗಾರಿ ಇದು. ಸಚಿವರ ನಕಲಿ ಪತ್ರವನ್ನ ಬಳಸಿ ಕಾಮಗಾರಿಗೆ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ಇದನ್ನ ಸ್ವತಃ ಸಚಿವರೇ ನೋಡಿ ಶಾಕ್ ಆಗಿದ್ದಾರೆ. ಕೆಲವೊಂದು ಹಳ್ಳಿ ಜನ ಬಂದು ನನಗೆ ಇಲ್ಲ ನೀವು ನಮ್ಮ ಫಂಡ್ ಹಾಕ್ತೀನಿ ಅಂತೀರ, ಹಾಕಿಲ್ಲ ಅಂಥೇಳಿ ನಮ್ಮ ಇಂಡಿ ತಾಲೂಕಿನವರು ಆಮೇಲೆ ಬಾಗೇವಾಡಿ ತಾಲೂಕಿನವರು ಬಂದು ವಿಚಾರಿಸಿದಾಗ ನನಗೂ ಸಂಶಯ ಬಂತು. ನಾನೇ ಖುದ್ದಾಗಿ ಅತ್ಯಂತ ನೆನಪಿನಿಟ್ಕೊಂಡು ಇವೆಲ್ಲ ಹಳ್ಳಿಗಳಿಗೆ ಅನುದಾನ MP ಫಂಡದ್ದು ನಾ ಕೊಟ್ಟದ್ದಂತೂ ನಿಜ ಅದ. ಆದರೆ ಇವ್ರು ಕೊಟ್ಟಿಲ್ಲ ಥರ ಅಂಥೇಳಿ ನನಗೆ ಸಂಶಯ ಬಂದು ನಾನು ಬಳ್ಳಾರಿಗೆ ಹೋಗೋಕ್ಕಿಂತ ಮುಂಚೆ ನಾನು PA ಒಬ್ಬ ಸದಾ ಅಂಥೇಳಿ ಒಬ್ಬ PAನಿಗೆ ನೋಡಪ್ಪ ಇದೆಲ್ಲ ಲೆಟರ್ ಹೆಡ್ ತಗೋ, ಇವ್ರು ಬಂದಿಲ್ಲ ಅಂತ ಹೇಳ್ತಾರೆ, ನೀನು DC ಆಫೀಸ್ನಾಗ ಹೋಗಿ ಒಂದು ಸ್ವಲ್ಪ ಕಂಪ್ಯೂಟರ್ನಾಗ ಚೆಕ್ ಮಾಡು ಅಂತೇಳಿ ಕಳಿಸಿದ ಮೇಲೆ ಅವನು ಸದಾ DC ಆಫೀಸ್ಗೆ ಹೋಗಿ ಅಲ್ಲೆಲ್ಲ ಕಂಪ್ಯೂಟರ್ನಾಗ ನೋಡಿದ್ದಾನೆ. ನಾನು ಯಾವ್ಯಾವ ಹಳ್ಳಿ ಕೊಟ್ಟಿದ್ದ ಅನ್ನೋದು ಒಂದು ಲಿಸ್ಟ್ ಕೊಟ್ಟಿದ್ದಲ್ಲ, ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ದು ಬರೆದು ಕೊಟ್ಟೆ. ಅವನು DC ಆಫೀಸ್ ತೊಗೊಂಡು ಹೋಗಿ ಚೆಕ್ ಮಾಡಿದಾಗ ಸುಮಾರು 26 ಲಕ್ಷಗಳ ರೂಪಾಯಿ 2016ರಿಂದ ನಾನು ಮಂತ್ರಿ ಆದಮೇಲೆ ಇದು ಮಿಸ್ಯೂಸ್ ಆಗ್ಯದ ಅನ್ನೋದು ನನಗೆ ಗೊತ್ತಾಯಿತು.